सुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं द्रहजमहममेजं ध्येयमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारि गोसन्ततिः प्राबोधिश्रुतिपङ्कजं कर्णया प्राकाशितत्वं परं ध्वान्तं ध्वंसमनादिसाधनिकरश्चाकारि सन्मार्गकः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशते सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरति भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पटच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ಈ ಕರ್ಮದ ವಿಚಾರಗಳು ಬರ್ತಾ ಇತ್ತು. ಈ ಜೈನ ಮತದಲ್ಲೂ ಮೋಕ್ಷಕ್ಕೆ ಹೋಗೋರು ಎಲ್ಲರೂ ಒಂದೇ ಕಾಲದಲ್ಲಿ ಹೋಗಲ್ಲ. ಅಂದ್ರೆ ಇಷ್ಟ ಕರ್ಮಗಳನ್ನ ತಾನು ಕಳ್ಕೊಂಡ್ಮೇಲೆ ಅವಾಗ್ಲೇ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳಿ ಯಾವುದೇ ಒಂದು ನಿಯಮವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಿಷಮ ಕಾಲತ್ವ ಅಭ್ಯುಪಗಮಾತ್ ಅಂತ ಕೊನೆಗೆ ಬಂತು 163ನೇ ಸುಧಾಮೂಲ. ವಿಷಮ ಕಾಲ ಅಂದ್ರೆ ಏನರ್ಥ? ಒಬ್ಬೊಬ್ರು ಒಂದೊಂದು ಕಾಲದಲ್ಲಿ ಹೋಗ್ತಾರೆ, ಸಮಾನ ಕಾಲ ಅಲ್ಲ. ಈಗ ವೈಷಮ್ಯ ಮಾಡ್ತಾರೆ ಅಂದ್ರೆ ಅರ್ಥ ಒಬ್ಬೊಬ್ರಿಗೆ ಒಂದೊಂದು ಆತರ. ವಿಷಮ ಕಾಲ ಅಂದ್ರೆ ಒಬ್ಬೊಬ್ರು ಒಂದೊಂದು ಕಾಲದಲ್ಲಿ ಹೋಗಿದ್ದಾರೆ. ಇಲ್ಲಿ ಯಾವ್ದು ಪದ್ಯದಲ್ಲಿ ಅದನ್ನ ಹೇಳಿದ್ರು, ಚಿನದರ್ಶನ ವೇದಿನಾಂ ಸರ್ವೇಶಾಂ ನೈಕಸ್ಮಿನ್ ಕಾಲೇ ಮುಕ್ತಿ. ಹೊರತು ಕೆಲವ್ರಿಗೆ ಈ ಕಲ್ಪದಲ್ಲಿ, ಕೆಲವ್ರಿಗೆ ಅತೀತ ಹಿಂದೆ, ಕೆಲವ್ರಿಗೆ ಮುಂದಕ್ಕೆ ಅಂತ ಇಷ್ಟೆಲ್ಲ ಇರೋದ್ರಿಂದ ಕರ್ಮಗಳಲ್ಲಿ ಇಷ್ಟೇ ಅಂತ ಹೇಳಿ ನಿಯತಿಯನ್ನ ಅಂದ್ರೆ ಇಷ್ಟಿಷ್ಟೇ ಅಂತ ಒಂದು ವಿಭಾಗವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೀಗೆ ಒಂದು ವಿಷಯವನ್ನ ಹೇಳಿದ್ರು. ಇನ್ನು ಮುಂದಕ್ಕೆ ಇಲ್ಲಿ ಅನೇಕ ವಿಷಯಗಳನ್ನ ತಿಳಿಸ್ತಾ ಬರ್ತಾರೆ. ಅದರಲ್ಲಿ ಬೇರೆ ಬೇರೆ ಮತಗಳನ್ನ, ಅದೇ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆ. ಆ ಟಿಪ್ಪಣಿಯಲ್ಲಿ ಹಲವು ವಿಷಯಗಳನ್ನ ಹೇಳ್ತಾರೆ. ಅದರಲ್ಲಿ ವ್ಯಾಕರಣದ ಬಗ್ಗೆ ಹೇಳ್ತಾರೆ. ವ್ಯಾಕರಣ ಶಾಸ್ತ್ರ ಅಂದ್ರೆ ಏನು, ಅದನ್ನ ಯಾರು ರಚನೆ ಮಾಡಿದ್ದು ಅಂತೆಲ್ಲ ಒಂದು ಸಂದರ್ಭದಲ್ಲಿ ವಿಷಯವನ್ನ ಹೇಳ್ತಾ ಬರ್ತಾರೆ. ಅಲ್ಲಿ ಬರ್ತಾ ಚಾರ್ವಾಕರ ಬಗ್ಗೆ, ತಾರ್ಕಿಕರು, ಮೀಮಾಂಸಕರು ಇವ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾ ಬೌದ್ಧರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಸತ್ವಾಶಯ ವಶಾನುಗಾಹ ಅಂತ ಒಂದು ಮಾತಿದೆ. ಅದನ್ನ ಇಟ್ಟುಕೊಂಡು ನಿರೂಪಣೆ ಮಾಡ್ತಾ ಬೌದ್ಧರ ಗ್ರಂಥ, ಬೇರೆ ಬೇರೆಯವರ ಗ್ರಂಥ ಎಲ್ಲ ಹೇಳಿ ಕೊನೆಗೆ ಏಕತ್ವವನ್ ಮಾತ್ರ ಇಷ್ಟ ಪರಸಹಸ್ರಾವಧಿಕಾ ಉಪಪಾದ್ಯ ಅಂದ್ರೆ
ಕೆಲವು ಈ ವ್ಯಾಕರಣದ ವಿಚಾರಗಳಲ್ಲಿ ಗೊಂದಲಗಳಿವೆ. ಈ ತರ ಸಾವಿರಾರು ಗೊಂದಲ ಇದೆ. ಅದರಲ್ಲಿ ಇದನ್ನ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅನ್ನೋ ತರಹ ಅವರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಜಿನಸ್ಯ ಏಕತ್ವೇಪಿ ಅಂತ ಒಂದು ಪಂಕ್ತಿ ಹಿಡಿದಿದೆ. ಇಲ್ಲಿ ಸುಧಾದಲ್ಲಿ ಗಮನಿಸಬಹುದು. ಜಿನಾನ ವಿಷಮಕಾಲತ್ವ ಅಭ್ಯುಪಗಮಾತ್ ಅಂತ ಇದೆ. ಅದನ್ನ ಇಲ್ಲಿ ಜಿನಸ್ಯ ಏಕತ್ವೇಪಿ ಅಂತ ಹೇಳಿ ಇವರು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ವಾಕ್ಯಾರ್ಥಮಾಲಾ ಟಿಪ್ಪಣಿಯಲ್ಲಿ ವಿಶದವಾಗಿ ಅದನ್ನ ಹೇಳ್ತಾ ಬರ್ತಾರೆ. ಅದ್ರಲ್ಲಿ ಈಗ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿನ ಸ್ವಲ್ಪ ನೋಡೋಣ. ಅದ್ ನೋಡಿದಾಗ ನಮಗೆ ಅದು ಎಲ್ಲಿ ವಿಷಯಕ್ಕೆ ಲಿಂಕ್ ಸಿಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇದೆ 163ನೇ ಸುಧಾಮೂಲ. ಇದರಲ್ಲಿ ನಚ ಇತಿ ಅಂತ ಒಂದು ಪ್ರತೀಕ, ಒಂದು ಭಾಗವನ್ನ ಹಿಡಿದು ಅಲ್ಲಿ ವ್ಯಾಖ್ಯಾನ ಮುಂದಕ್ಕೆ ಮಾಡ್ತಾರೆ. ಯದಿಹಿ ಯಾವಾನ್ ದೇವದತ್ತಸ್ಯ ಜ್ಞಾನೋದಯಾನಂತರಂ ಮೋಕ್ಷಾರ್ಥಂ ಅಪೇಕ್ಷಿತ ಕಾಲ ತಾವಾನೇವ ಯಜ್ಞದತ್ತಸ್ಯಾಪಿ ಮೋಕ್ಷಾರ್ಥಂ ಅಪೇಕ್ಷಿತ ಸ್ಯಾತ್ ತದಾ ಯಾವತಾ ಕಾಲೇನ ದೇವದತ್ತೇನ ಯಾವಂತಿ ಕರ್ಮಾಣಿ ಕ್ರಿಯಂತೆ ತಾವತಾ ಕಾಲೇನ ತಾವಂತೇವ ಯಜ್ಞದತ್ತೇನಾಪಿ ಇದು ಕರ್ಮ ನಿಯಮ ಸಂಭಾವ್ಯತಾಪಿ. ಅಂದ್ರೆ ಇವರು ವಾದ ಏನು, ಕರ್ಮವಾದ. ಕರ್ಮವನ್ನ ಕಳ್ಕೊಂಡ್ಮೇಲೆ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ. ಅದು ಎಷ್ಟು ಕರ್ಮ ಕಳ್ಕೊಂಡ್ಮೇಲೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ರು, ಅದಕ್ಕೊಂದು ಮಿತಿ ಇದೆ. ಈಗ ಒಬ್ಬ ದೇವದತ್ತ ಅಂತ ವ್ಯಕ್ತಿ, ಇವನಿಗೆ ಜ್ಞಾನೋದಯ ಆಯ್ತು, ಅಂದ್ರೆ ತನ್ನ ಆತ್ಮತತ್ವಜ್ಞಾನ ಬಂತು. ಬಂದಾದ್ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷಕ್ಕೆ ಹೋಗೋಕೆ ದೇವದತ್ತನಿಗೆ ಮಧ್ಯದಲ್ಲಿ ಒಂದಿಷ್ಟು ಟೈಮ್ ಬೇಕು, ಕಾಲ. ಈ ಕಾಲ ದೇವದತ್ತನಿಗೆ ಎಷ್ಟಿದೆಯೋ ಅಷ್ಟೇ ಕಾಲ ಯಜ್ಞದತ್ತನಿಗೂ ಇನ್ನೊಬ್ಬನಿಗೂ ಅಂತ ಹೇಳ್ಬೇಕು. ಯಾಕಂದ್ರೆ ವಿಷಮ ಕಾಲ ಇಲ್ಲ ಅಂತ ಹೇಳೋ ಪಕ್ಷದಲ್ಲಿ, ಅಂದ್ರೆ ಇವನು ಯಾವಾಗ ಮೋಕ್ಷಕ್ಕೆ ಹೋಗ್ತಾನೋ ಅವನು ಅದೇ ಟೈಮಿಗೆ ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲಾರಿಗೂ ಕೂಡ ಇದೆ ಒಂದೇ ಕ್ರಮ. ಹಾಗಾದ್ರೆ ಅವನಿಗೆ ಜ್ಞಾನೋದಯ ಆದ್ಮೇಲೆ ಮೋಕ್ಷಕ್ಕೆ ಹೋಗ್ಬೇಕಾದಾಗ ಮಧ್ಯದಲ್ಲಿ ಎಷ್ಟು ಕಾಲ ಇದೆಯೋ, ಹಾಗೆ ಇವನಿಗೆ ಯಜ್ಞದತ್ತನಿಗೆ ಜ್ಞಾನೋದಯ ಆದ್ಮೇಲೆ ಮೋಕ್ಷಕ್ಕೆ ಹೋಗುವಷ್ಟರಲ್ಲಿ ಮಧ್ಯದಲ್ಲಿ ಎಷ್ಟು ಕಾಲ ಇದೆಯೋ ಇದನ್ನ ತೀರ್ಮಾನ ಮಾಡೋದು ಹೇಗೆ? ಅವಾಗ ಹೇಳ್ಬೇಕು, ದೇವದತ್ತ ಎಷ್ಟು ಕರ್ಮ ಮಾಡಿದ್ನೋ ಅಷ್ಟೇ ಕರ್ಮ ಇವನು ಮಾಡಿದ್ದ ಅಲ್ಲಿವರೆಗೆ ಅಂತ ಹೇಳ್ಬೇಕು. ಆದ್ರೆ ಈ ತರ ಕರ್ಮ ನಿಯಮ ಮಾಡ್ಲಿಕ್ಕೆ ಬರುತ್ತಾ? ಒಬ್ಬ ಮಾಡೋ ತರ ದೇವರ ಪೂಜೆ, ಒಬ್ಬ ಮಾಡೋ ತರ ಸಂಧ್ಯಾ ವಂದನೆ, ಇನ್ನೊಬ್ಬನು ಹಾಗೆ ಅದೇ ಪ್ರಕಾರವಾಗಿ ಅಷ್ಟೇ ಕಾಲದಲ್ಲಿ ಮಾಡಿರ್ತಾರೆ ಅಂತ ಹೇಗೆ? ಸಂಬಂಧನೇ ಇಲ್ಲ. ಅಥವಾ ಜೈನ ಮತ ರೀತಿಯ ತಗೊಂಡ್ರು, ಅವ್ರ ಮತದಲ್ಲೂ ಅನೇಕ ತಪಸ್ಸುಗಳಿದೆ, ಅನೇಕ ವ್ರತಗಳಿದೆ, ಬೇಕಾದಷ್ಟಿದೆ. ಅವನು ಒಬ್ಬ ಹೇಗ್ ಮಾಡ್ತಾನೆ ಇನ್ನೊಬ್ಬ ಹಾಗೆ ಮಾಡ್ತಾನೆ ಅನ್ಲಿಕ್ಕೆ ನಿಯಮನ ಏನು? ಅದಕ್ಕೊಂದು ಪ್ರಮಾಣ ಏನು? ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ನಿಯಮ ಅನ್ನೋದು ಅಸಂಭಾವಿತ. ಒಬ್ಬ ವ್ಯಕ್ತಿ ಇಷ್ಟೇ ಕರ್ಮ ಮಾಡ್ತಾನೆ ಅನ್ನೋದನ್ನ ನೀವ್ ಹೇಳ್ಬೇಡಿ. ನಚ ಏತದಸ್ತಿ. ಯಾಕೆ? ಜೈನೈಹಿ ಸರ್ವೇಷಾಂ ಆತ್ಮನಾಂ ಜ್ಞಾನೋದಯಾನಂತರಂ. ಯಾರ್ಯಾರಿಗೆ ಆತ್ಮರಿಗೆ ಜ್ಞಾನ ಆಗ ಕ್ಷಣದಲ್ಲಿ ಬರುತ್ತೋ ಅವರಿಗೆ ಮೋಕ್ಷ ಆಗತ್ತೆ, ಅಷ್ಟೇ ಒಪ್ಪಿದ್ದಾರೆ. ಆದ್ರಿಂದ ಇಷ್ಟಿಷ್ಟೇ ಕರ್ಮ ಮಾಡ್ತಾನೆ ಅಂತ ನೀವು ಮಾಡ್ಬೇಡಿ, ನೀವು ಹಾಗೆ ಹೇಳ್ಬೇಕು. ಯಾಕೆ? ಜಿನಸ್ಯ ಏಕತ್ವೇಪಿ ಗೀತಾಭಾಷ್ಯೋಕ್ತ ರೀತ್ಯ ತತ್ ಶಿಷ್ಯಾಣಾಮಪಿ ತತ್ ಶಬ್ದವಾಚ್ಯತ್ವಾತ್ ತದ್ ಅಭಿಪ್ರಾಯೇಣ ಜಿನಾನಾಮಪಿ ಇದು ಬಹುವಚನಮಿತಿ ಧ್ಯೇಯಂ. ಇಲ್ಲಿ ಏನ್ ಸಮಸ್ಯೆ ಆಯ್ತು ಅಂದ್ರೆ ನೋಡಿ, ಎಷ್ಟು ಸೂಕ್ಷ್ಮಾಂಶವನ್ನ ಇವರು ಗ್ರಹಿಸ್ತಾರೆ. ಇಲ್ಲಿ ಜಿನಾನಾಂ ವಿಷಮ ಕಾಲತ್ವಾಭ್ಯುಪಗಮಾತ್ ಅಂತ ಕೊನೆಗೆ ಪಂಕ್ತಿ ಬಂತು. ನಾವ್ ಓದೋರ್ ಏನ್ ಮಾಡ್ತೀವಿ? ಜಿನ ಮತದಲ್ಲಿ ಜಿನ ಹೇಗೆ ಹೇಳಿದ್ನಂತೆ, ಜಿನ ಏನ್ ಹೇಳಿದ ಅಂತಂದ್ರೆ ವಿಷಮ ಕಾಲತ್ವ ಅಭ್ಯುಪಗಮಾತ್, ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಟೈಮ್ ನಲ್ಲಿ ಮೋಕ್ಷ ಆಗತ್ತೆ, ಎಲ್ರಿಗೂ ಒಂದೇ ಸಮಯದಲ್ಲ. ಯಾರ ಕರ್ಮ ಸವಿದು ಹೋಯ್ತೋ ಅವನಿಗೆ ಜ್ಞಾನೋದಯ ಆದ ಕೂಡಲೇ ಮೋಕ್ಷ ಆಗುತ್ತೆ, ಇಷ್ಟೇ. ಅವನ್ ಕರ್ಮ ಎಷ್ಟಿತ್ತೋ 100 ಇತ್ತ, 100 ಆದ್ಮೇಲೆ ಅವನ್ಗೆ ಅರ್ಥ ಟೈಮಲ್ಲಿ ಆಗುತ್ತೆ. ಕೇವಲ 25 ಇರತ್ತೆ ಕರ್ಮ, ಅನುಭವಿಸ್ತಾನೆ ಎಲ್ಲ ಆಗುತ್ತೆ, ಅವನು ಹೋಗ್ತಾನೆ. ಅದೇ ಕರ್ಮಾನುಭವ ಹೇಗ್ ಸಾಧ್ಯ? ಅದು ಖಂಡನೆ ಇದ್ದೇ ಇದೆ, ನಮ್ಮ ಖಂಡನೆ. ಯಾಕಂದ್ರೆ ಒಂದು ಕರ್ಮ ಅನುಭವಿಸ್ಬೇಕಾದ್ರೆ ಸಾವಿರಾರು ಕರ್ಮ ಮಾಡ್ತಾರೆ ಮತ್ತೆ. ಆದ್ರಿಂದ 10 ಕರ್ಮಗಳನ್ನ ಅಥವಾ ಸಾವಿರಾರು ಕರ್ಮಗಳನ್ನ ಒಂದು ಕರ್ಮ ಮಾಡ್ಬೇಕಾದ್ರೆ ಮಾಡೋ ವ್ಯಕ್ತಿ ಯಾವತ್ತೂ ಅವನು ಕರ್ಮ ಭೋಗವನ್ನ ಪೂರ್ತಿ ಅನುಭವಿಸಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ, ಅದು ಅತ್ಯಂತ ಅಸಂಭಾವಿತ. ಒಬ್ಬ ಅಚೇತನನ ವಶದಿಂದ, ಅಂದ್ರೆ ಅಚೇತನ ಪದಾರ್ಥದ ವಶದಿಂದ ಒಬ್ಬ ಮೋಕ್ಷಕ್ಕೆ ಹೋಗೋದು ಅಸಂಭಾವಿತ. ಅದನ್ನ ಚೇತನ ಬೇಕು, ಅವನ ಇಚ್ಛೆ ಬೇಕು ಅಂತ ದೇವರನ್ನು ಒಪ್ಪಬೇಕು, ಅವನ ಅನುಗ್ರಹನೂ ಬೇಕು ಅಂತ ನಾವ್ ಹೇಳೋದು. ಯಾಕೆಂದ್ರೆ ದೇವರ ಅನುಗ್ರಹ ಆದ ಕೂಡ್ಲೆ ಎಲ್ಲಾ ಕರ್ಮಗಳು ಒಂದೇ ಸಲ ಹೊರಟೋಗ್ಬಿಡುತ್ತೆ. ಆಗ ಉಳಿದಿರೋ ಒಂದ್ ಪ್ರಾರಬ್ಧ ಸ್ವಲ್ಪ ಅನುಭವಿಸಿ ಅವ್ನ್ ಮುಂದಕ್ಕೆ ಹೋಗ್ಬಿಡ್ತಾರೆ, ಸಾಕು. ಆಗ ಅವ್ನ್ ಕರ್ಮ ಮಾಡದೇ ಇರೋ ಹಾಗೆ ದೇವರು ಅನುಗ್ರಹ ಮಾಡ್ತಾನೆ, ಅದ್ ಬೇರೆ ವಿಷಯ.
ಇಲ್ಲಾಂದ್ರೆ ಆಗ್ಲೂ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇನ್ನೂ 10 ಕರ್ಮ ಮಾಡ್ತಾರೆ ಅಂದ್ರೆ ಆಗಲ್ಲ. ಯಾಕಂದ್ರೆ ಹಿಂದಿಂದು ಮುಂದಿಂದೆಲ್ಲ ಸೇರಿಸಿ ಕರ್ಮ ಹೋಗಿಸ್ಬಿಟ್ಟಿದ್ದಾನೆ ತನ್ನ ಅಪರೋಕ್ಷ ಜ್ಞಾನ ಪಡೆದ ವ್ಯಕ್ತಿಗೆ. ಯಾಕಂದ್ರೆ ದೇವರ ಅಪರೋಕ್ಷ ಜ್ಞಾನ ಪಡೆದಿದ್ರೆ, ಬಿಂಬಾಪರೋಕ್ಷ ಆಗಿದ್ರೆ, ಅವ್ನು ಚೆನ್ನಾಗಿ ನೋಡಿದ್ರೆ ಭಗವಂತನನ್ನ, ಅವನಿಗೆ ಮುಂದೆ ಹುಟ್ಟಬಾರ್ದು ಆ ರೀತಿ ಕರ್ಮಗಳನ್ನ ನಾಶ ಮಾಡಿರ್ತಾನೆ. ಉಳಿದದ್ ಮಾತ್ರ ಅವನು ಅನುಭವಿಸ್ತಾನಷ್ಟೇ, ಆಗ ಮೋಕ್ಷಕ್ಕೆ ಹೋಗ್ತಾನೆ. ಇದೊಂದು ವ್ಯವಸ್ಥೆ ಏನಾದ್ರೂ ಸರಿ ಇದೆ. ಇದು ಯಾರ ಪಕ್ಷದಲ್ಲಿ ದೇವರು ಅಂತ ಇದ್ದಾನೆ, ಆ ದೇವರ ಪ್ರಸಾದ ಆದ್ರೆ ಮಾತ್ರ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ, ಅವರ ಮತದಲ್ಲಿ ಮಾತ್ರ. ಇದು ದ್ವೈತ ಸಿದ್ಧಾಂತ ಮಾತ್ರ, ಇನ್ ಯಾರು ಒಪ್ಪಿಲ್ಲ. ಅದರಿಂದ ಎಲ್ರಿಗೂ ಸಮಸ್ಯೆ ಇದೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ. ಸರಿ, ಜಿನಮತದವ್ರಿಗೆ ಏನು? ಇಲ್ಲ, ಜಿನಮತದವ್ರೆ ಒಪ್ಕೊಂಡಿದ್ದಾರೆ ಕರ್ಮ ಎಷ್ಟೆಷ್ಟು ಸವಿಯತ್ತೋ ಯಾರ್ಯಾರಿಗೆ ಬೇಗ ಅಂತವ್ರು ಬೇಗ ಬೇಗ ಮೋಕ್ಷಕ್ಕೆ ಹೋಗ್ತಾರೆ, ಇದೆಲ್ಲ ಸರಿ. ಆದ್ರೆ ಜಿನಾನಾಮ್ ಅಂತ ಹೇಳಿದ್ದಾರೆ, ಇಲ್ಲಿ ಸಮಸ್ಯೆ ಆಯ್ತು. ಜಿನಾನಾಮ್ ಅನ್ನೋ ಶಬ್ದ ಇದು ಬಹುವಚನವಾದ ಶಬ್ದ. ಜಿನ ಎಷ್ಟ್ ಜನ ಇದ್ದಾರೆ ಅವರ ಮತದಲ್ಲಿ? ಒಬ್ನೇ ಇರೋದು ವಸ್ತುತಃ. ಜಿನ ಅಂತ ಒಬ್ಬ ಮೂಲ ಪುರುಷ. ಈ ಮಧ್ವಾಚಾರ್ಯರು ನಮಗೆ ಈ ಕಲ್ಪದಲ್ಲಿ ಒಬ್ರೆ, ಮುಂದಿನ ಕಲ್ಪದಲ್ಲಿ ಅವ್ರು ಇನ್ನೊಬ್ರು ಇರ್ತಾರೆ, ಬೇರೆ ವಿಷಯ. ಹಾಗಂತ ಹೇಳಿ ಅನೇಕ ಮಧ್ವಾಚಾರ್ಯರು ಈ ಕಲ್ಪದಲ್ಲಿ ಅದಿಲ್ಲ. ಈ ಕಲ್ಪ ಒಬ್ಬ ಮತಾಚಾರ್ಯರು, ಈ ಕಲ್ಪದಲ್ಲಿ ಒಬ್ಬ ರಾಮಾನುಜಾಚಾರ್ಯ ಇರ್ತಾರೆ, ಇನ್ನೊಂದು ಶಂಕರಾಚಾರ್ಯ ಒಬ್ರು, ಹೀಗೆ ಒಬ್ಬೊಬ್ರು ಒಂದೊಂದು ಕಲ್ಪದಲ್ಲಿ ಇರ್ತಾರೆ. ಆಯಾಯ ಮತಾಚಾರ್ಯರೆಲ್ಲರೂ ಒಬ್ಬೊಬ್ರು ಇರ್ತಾರೆ. ಇಲ್ಲಿ ಜೈನ ಮತದ ಆಚಾರ್ಯ ಜಿನ, ಅವನು ಒಬ್ಬನೇ ಅಂತಿದ್ಮೇಲೆ ಜಯತೀರ್ಥರೇನ್ ಬಳಸಿದ್ರಲ್ಲಿ ಜಿನಾರಾಮ್ ಅಂತ ಬಳಸಿದ್ದಾರೆ. ಹೇಗ್ ಬಳಸಿದ್ರು ಅಂತ ಪ್ರಶ್ನೆ, ಒಂದು ಸೂಕ್ಷ್ಮ ಗೊತ್ತಾಗಲ್ಲ. ಜಿನಾನಾಮ್ ಅಂತ ಹೆಂಗ್ ಬಳಸಿದ್ರು? ಜೈನಾನಾಮ್ ಅಂದ್ರೆ ಸರಿ, ಜಿನನ ಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ, ಜೈನರು, ಅವರೆಲ್ಲ ಅವ್ರು ಬಹುವಚನ ಬಳಸ್ಕೋಬಹುದು. ಜಿನ ಮಾತ್ರ ಒಬ್ಬನೇ ತಾನೆ, ಮತ್ತೆ ಜಿನಾನಾಮ್ ಅಂತ ಹೇಗ್ ಬಹುವಚನ ಬಳಸಿದ್ರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಂತ? ಜಿನಸ್ಯ ಏಕತ್ವೇಪಿ, ನಿಜ ಜಿನ ಅನ್ನೋನು ಒಬ್ಬನೇ, ಇಲ್ಲ ಅಂತಿಲ್ಲ. ಜಯತೀರ್ಥರಿಗೂ ಗೊತ್ತಿದೆ, ಇಲ್ಲ ಅಂತಿಲ್ಲ. ಗೀತಾಭಾಷ್ಯ ಉಕ್ತರೀತ್ಯ, ಉಕ್ತರೀತ್ಯ ಅಂದ್ರೆ ಗೀತಾಭಾಷ್ಯದಲ್ಲೇ ಹೇಳಿದ ಪ್ರಕಾರ ಅಂತ. ಗೀತಾಭಾಷ್ಯದಲ್ಲಿ ಅಂದ್ರೆ ಗೀತಾಭಾಷ್ಯ ಟೀಕೆಯಲ್ಲಿ ಹೇಳಿದ ಪ್ರಕಾರ ಅಂತ ಅರ್ಥವನ್ನ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ವಾಕ್ಯಾರ್ಥಮಾನದಲ್ಲಿ ಕೆಲವು ಸಲ ಏನಾಗ್ಬಿಡತ್ತೆ ಅಂದ್ರೆ, ಈಗ ವಿಷ್ಣು ತತ್ವ ನಿರ್ಣಯದಲ್ಲಿ ಬಂದಿದೆ ಅಂತ ಹೇಳ್ತಾ ಇರ್ತೀವಿ. ವಿಷ್ಣು ತತ್ವ ನಿರ್ಣಯದಲ್ಲಿ ಬಂದಿದೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಾ? ಜಯತೀರ್ಥರು ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತೀವಿ. ಅದು ವಿಷ್ಣು ತತ್ವ ನಿರ್ಣಯ ಯಾರ ಗ್ರಂಥ? ಅದು ಆಚಾರ್ಯರ ಗ್ರಂಥ. ನಾವು ಜಯತೀರ್ಥರ್ ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದೀವಿ ಅಂತಂದೇನರ್ಥ? ಓ, ವಿಷ್ಣು ತತ್ವ ನಿರ್ಣಯ ಗ್ರಂಥಕ್ಕೆ ಟೀಕೆ ಇದೆ, ಆ ಟೀಕೆಯಲ್ಲಿ ಜಯತೀರ್ಥರ್ ಹೇಳಿದ್ದಾರೆ ಅಂತ ಅರ್ಥ. ಅದನ್ನ ಅಷ್ಟು ಹೇಳಲ್ಲ. ವಿಷ್ಣು ತತ್ವ ನಿರ್ಣಯದಲ್ಲಿ ಜಯತೀರ್ಥರ್ ಹೇಳಿದ್ದಾರೆ, ವಸ್ತ್ರ ವಿಷ್ಣು ತತ್ವ ನಿರ್ಣಯ ಜಯತೀರ್ಥರ್ ಹೆಂಗೆ ಹೇಳಿಕ್ ಸಾಧ್ಯ? ಗ್ರಂಥ ಅವ್ರದ್ದು ಅಲ್ವೇ ಅಲ್ವಲ್ಲ. ಅಂದ್ರೆ ಹಾಗಲ್ಲ, ಅವ್ರು ಹೇಳ್ದವ್ರ ಅಭಿಪ್ರಾಯದ ಅರ್ಥ ಆಗಿದೆ, ಅವ್ರು ಸಹಜವಾಗಿ ಹೇಳ್ಬಿಟ್ಟಿದ್ದಾರೆ. ಅದ್ರ ಅರ್ಥ ಏನು? ಅದ್ರ ಟೀಕೆಯಲ್ಲಿ ಹೇಳಿದಾರೆ ಜಯತೀರ್ಥರು ಅಂತ ಅರ್ಥ. ಇಲ್ಲ ಅವ್ರು ತಪ್ಪು ಹೇಳ್ಬಿಟ್ರು, ವಿಷ್ಣು ತತ್ವ ನಿರ್ಣಯ ಯಾರ ಗ್ರಂಥ ಅಂತಾನೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಹಾಗಲ್ಲ. ಅದೇ ತರ ಗೀತಾಭಾಷ್ಯದಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಬರೋದು ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಸಮಸ್ಯೆ ಆಗೋಯ್ತು. ಇಲ್ಲ, ಗೀತಾಭಾಷ್ಯದಲ್ಲಿ ಹೇಳಲ್ವಲ್ಲ ಈ ವಿಷಯ, ಮುಂದೆ ಹೇಳೋದು ಗೀತಾಭಾಷ್ಯ ಟೀಕೆಲ್ ತಾನೆ, ಪ್ರಮೇಯ ದೀಪಿಕಾದಲ್ಲಿ ಬಂದಿದ್ದಲ್ವ ವಿಷಯ ಇದು ಅಂತ ಯಾರಿಗಾರ ಶಿಷ್ಯರಿಗೆ ಪ್ರಶ್ನೆ ಬಂದ್ರೆ, ಶೇಷವಾಕ್ಯ ಚಂದ್ರಿಕಾಚಾರ್ಯರಿಗೆ ಗೊತ್ತಿಲ್ಲದೆ ಇದನ್ನ ಬರೀತಾರ? ಗೊತ್ತಿದೆ. ಗೀತಾಭಾಷ್ಯದಲ್ಲಿ ಹೇಳಿದ್ದಾರೆ ಅಂತ ಅರ್ಥ, ಟೀಕೆಯಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಅದನ್ನ ಬಿಡಿಸ್ಲಿಕ್ಕೆ ಇಲ್ಲಿ ವಾಕ್ಯಾರ್ಥ ರತ್ನಮಾನದಲ್ಲಿ ಭಾಷ್ಯೋಕ್ತ ಇತಿ ಪಾಠೇಪಿ ಭಾಷ್ಯೆ ತದುಪಪಾದನಾಯ ಟೀಕಾಕೃತ, ಅಂದ್ರೆ ಭಾಷ್ಯದಲ್ಲಿ ಬಂದದನ್ನ ಕೂಡಿಸ್ಲಿಕ್ಕೆ ಟೀಕಾಕಾರರಾದ ಜಯತೀರ್ಥರು ಹೇಳಿದ್ದಾರೆ ಅಂತ ಅರ್ಥ. ಅನ್ಯಾದೃಶಸ್ತು ಲೇಖಕ ದೋಷ ಪ್ರಯುಕ್ತ ಇಲ್ಲ. ಇದನ್ ಬಿಟ್ಟು ಬೇರೆ ಪಾಠವನ್ನ ಇಟ್ಕೊಂಡಿದ್ರೆ ಅದು ಲೇಖಕರ ದೋಷ, ಯಾರು ಈ ಮ್ಯಾನುಸ್ಕ್ರಿಪ್ಟ್ ಅನ್ನು ಬರೋದಲ್ಲ ಅವ್ರ ದೋಷ ಅಂತ ಹೇಳಿ ಸಾಕ್ಷಾತ್ತಾಗಿ ಬರೆದ್ಬಿಡ್ತಾರೆ ವಾಕ್ಯಾರ್ಥ ರತ್ನಮಾನದಲ್ಲಿ. ಅದಿರ್ಲಿ, ನಮ್ಗೆ ಈಗ ಏನ್ ಬೇಕು? ಜಯತೀರ್ಥ ಪಂಕ್ತಿಯನ್ನು ಕೂಡಿಸ್ಬೇಕು. ಇದನ್ನ ಹೇಗ್ ಕೂಡಿಸೋದು ಈಗ ಅಂತ. ಇದನ್ನ ಕೂಡಿಸ್ಲಿಕ್ಕೆ ಆಗ್ಲೇ ನಾನು ಹೇಳಿದ್ನಲ್ಲ, ಈ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಅನುಸಾರಿಯಾಗಿ ಏನ್ ವ್ಯಾಖ್ಯಾನ ಮಾಡಿದ್ರು, ಅಲ್ಲಿ ವೈಯಾಕರಣರನ್ನ, ಜೈನರನ್ನ, ಬೌದ್ಧರನ್ನ, ಚಾರ್ವಾಕರನ್ನ ಎಲ್ಲರನ್ನು ತಗೊಂಡ್ಬರ್ತಾರೆ. ಯಾಕೆ ತಗೊಂಡ್ಬರ್ತಾ ಇದ್ದಾರೆ ಅಂತಂದ್ರೆ, ಒಂದು ಬಹುವಚನ ಬಳಸಿದ್ರೆ ಸಮಸ್ಯೆ ಆಗೋಯ್ತು. ಈ ಬಹುವಚನ ಬಳಸಿ ತಪ್ಪಲ್ವಾ ಅಂತ ಒಂದು ವಿಚಾರ ಇದೆ, ಬಹಳ ಸೊಗಸಾದ ವಿಚಾರ, ವ್ಯಾಕರಣದ ವಿಚಾರ. ಅದೇ ಸುಲಭವಾಗಿ ಹೇಳಿದ್ದಾರೆ, ಎಲ್ಲ ಪ್ರಮಾಣಗಳನ್ನು ಕೊಡ್ತಾರೆ. ಈ ತರ ನಾವೊಬ್ರೇ ಅಲ್ಲ, ಬೇಕಾದಷ್ಟು ಜನ ಹೀಗೆ ಬಳಸಿರೋದುಂಟು. ಅಲ್ಲೆಲ್ಲ ಹೇಗೆ ಅರ್ಥ ಮಾಡ್ತಿರೋ ಇಲ್ಲೂ ಹಾಗೆ ಅರ್ಥ ಅಂತ. ಈಗ ಉದಾಹರಣೆಗೆ ನಾವು ಪ್ರತಿನಿತ್ಯ ಮಂಗಳ ಶ್ಲೋಕದಲ್ಲಿ ಹೇಳ್ತಾ ಇರ್ತೀವಿ, ನ ಶಬ್ದಾಬ್ದೌ ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ಅಂತ.
ವಸ್ತುತಃ ಅಲ್ಲಿ ಹೇಳ್ತಾ ಇರೋದು ಜಯತೀರ್ಥರು ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ನನಗೆ ಕೇವಲ ಗುರುಗಳ ಕಾರುಣ್ಯ ಏನಿದೆ ಅದರ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೇನೆ, ಅದರಿಂದ ಸ್ವಲ್ಪ ಮಾನ್ಯತೆ ಸಿಕ್ಕಿದೆ ನನಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದೇ ನಾವೇನ್ ಹೀಗಲ್ಲ ಅಂತ ಪದೇ ಪದೇ ಹೇಳ್ತಾರೆ. ವಯಂನ ಚತುರಾಹ ವಯಂನ ಗಾಢಾಹ ಅಂತೆಲ್ಲ ಹೇಳ್ತಾರೆ. ಒಬ್ಬನೇ ವ್ಯಕ್ತಿ ಹೇಗ್ ಬಹುವಚನವನ್ನು ಬಳಸ್ಲಿಕ್ಕೆ ಸಾಧ್ಯ? ನಾನ್ ಮಾತಾಡ್ತೀನಿ ಅಂತಾರೆ, ನಾವು ಅಂತ ಹೇಗೆ ಹೇಳ್ತಾರೆ ತಮ್ಮ ಬಗ್ಗೆ? ಹಾಗೆ ಹೇಳಲ್ಲ. ಮತ್ ಹೇಗೆ ಅಂತಂದ್ರೆ ಇಲ್ಲ ಅದು ಬೇರೆ, ಅದು ಅಭಿಪ್ರಾಯ ಬೇರೆ ಇದೆ ಅಂತ ಅಲ್ಲಿ ಕೂಡಿಸ್ತೀವಲ್ಲ. ಅದೇ ತರ ಜಿನಾನಾಮ್ ಅಂತ ಹೇಳಿದ್ರೆ ಇದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ಗೀತಾ ಭಾಷ್ಯ ಟೀಕೆಯಲ್ಲಿ ಜಯತೀರ್ಥರೇ ನಿರೂಪಿಸಿದ ಪ್ರಕಾರ ಅಂದ್ರೆ ಅವರು ಮಾಡಿದ ವಾಕ್ಯ ಪ್ರಯೋಗಕ್ಕೆ ಅವರದೇ ಇನ್ನೊಂದು ಗ್ರಂಥದಿಂದ ಉತ್ತರ ತೆಗಿತಾ ಇದ್ದಾರೆ. ಇದು ವ್ಯಾಖ್ಯಾನಕಾರರ ಕೌಶಲ. ಈಗ ವೇದವ್ಯಾಸರ ಗ್ರಂಥ ಇದೆ ಭಾಗವತ. ಆ ಭಾಗವತಲ್ಲಿ ಬಂದ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಯಾವ್ದೋ ಗ್ರಂಥ ಹುಡುಕಿದ್ರೆ ವೇದವ್ಯಾಸರ ಬರೆದ ಇನ್ನೊಂದು ಗ್ರಂಥನೇ ನೋಡ್ಬೇಕು. ಅದಕ್ಕೆ ಇದನ್ನ ಆಚಾರ ಮಾಡಿ ತೋರಿಸಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅದರಿಂದ ಈ ಪುರಾಣದ ವಾಕ್ಯದಲ್ಲಿ ಅರ್ಥ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಪುರಾಣ ವಾಕ್ಯದ ಸಂವಾದ ತಗೊಂಡು ಇದಕ್ಕೆ ಈ ಅರ್ಥ, ಯಾಕೆ ವೇದವ್ಯಾಸರೇ ಬರೆದಿದೆ ಅಂತ ಗ್ರಂಥ, ಆಮೇಲೆ ಆ ಗ್ರಂಥದ ಅಭಿಪ್ರಾಯ ಇಲ್ಲಿ ಅಂತ ಹೇಳ್ಬೇಕು. ಅದೇ ತರ ಅದೇ ಶೈಲಿಯಲ್ಲಿ ಜಯತೀರ್ಥರು ನ್ಯಾಯಸುಧಾದಲ್ಲಿ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಇದಕ್ ಕಾರಣ ಉತ್ತರ ಎಲ್ಲಿ ಸಿಗತ್ತೆ ನಮ್ಗೆ? ಅದು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ನೋಡಿದ್ರೆ ಆಗ ನಮ್ಗೆ ಅರ್ಥ ಆಗತ್ತೆ. ಅಲ್ಲೂ ಉತ್ತರ ಕೊಟ್ಟಿದ್ದಾರೆ ಈ ತರದ ಪ್ರಶ್ನೆಗಳಿಗೆ, ಆ ಉತ್ತರ ಇಲ್ಲೂ ಇಟ್ಕೊಳ್ಳಿ ಅಂತ ಇವ್ರು ಹೇಳಿಕ್ ಹೊರಡ್ತಾರೆ. ಏನ್ ಹೇಳ್ತಾರೆ ಅಂತ ನೋಡ್ಬೇಕು. ತತ್ ಶಿಷ್ಯಾಣಾಮಪಿ ತತ್ ಶಬ್ದವಾಚ್ಯತ್ವ. ಅದೇನಂದ್ರೆ ಜಿನನ ಶಿಷ್ಯರನ್ನು ಜಿನ ಅಂತ ಕರೆಯೋದಿದೆಯಂತೆ. ಈಗ ತಂದೆ ಹೆಸರನ್ನ ಮಗನಿಗೂ ಕರೆದು ವ್ಯವಹಾರ ಮಾಡೋದಿದೆ. ಯಾವಾಗ ಮಗನ ಹೆಸರು ಗೊತ್ತಿಲ್ಲ ಅವಾಗೇನ್ ಮಾಡ್ತಾರೆ, ಮೋಹನ ಅಂತ ಯಾರೋ ಒಬ್ರ ಹೆಸರು. ಇದನ್ನ ಇನ್ನೊಮ್ಮೆ ಮುಂಚೆನೂ ಒಮ್ಮೆ ಹೇಳಿದ್ದೆ. ಮೋಹನ ಅಂತ ಒಬ್ರ ಹೆಸರು, ಅಥವಾ ನಾರಾಯಣ ಏನೋ ಅಂತ ಹೆಸರು. ಮೋಹನ ಮಗನ ಹೆಸರು ಗೊತ್ತಿಲ್ಲ, ಅದಕ್ಕೇನ್ ಮಾಡ್ತಾರೆ, ಮೋಹನ ಬಾಯಿಲಿ ಅಂತ ಕರೀತಾರೆ. ವಸ್ತುತಃ ಮೋಹನ ಬಾಯಿಲಿ ಅಂದ್ರೆ ಅಲ್ಲಿ ಮೋಹನ ಕಾಣ್ತಾ ಇಲ್ಲ, ಅವ್ರ ತಂದೆ ಕಾಣ್ತಾ ಇಲ್ಲ, ಮಗ ಕಾಣ್ತಾ ಇದ್ದಾನೆ. ಅವ್ರ ಮಗನೇ ಓಡ್ ಬರ್ತಾನೆ, ನನ್ನೇ ಕರೀತಾ ಇದ್ದಾರೆ ಅಂತ. ಅಂದ್ರೆ ಯಾವಾಗ ತಂದೆಯಲ್ಲಿರುವ ಶಬ್ದವನ್ನ ಮಗನಲ್ಲಿ ಬಳಸ್ತಾರೋ ಅದೇ ರೀತಿ ಗುರುಗಳಲ್ಲಿರೋ ಶಬ್ದವನ್ನ ಶಿಷ್ಯರಲ್ಲೂ ಬಳಸ್ತಾರೆ. ಅವ್ರ ಹೆಸರು ಹೇಳಿದ್ರೆ ಸಾಕು, ಅವ್ರ ಶಿಷ್ಯರು ತಿರ್ಕೊಂಡ್ ಬರ್ತಾರೆ, ಇವ್ರ ಕಡೆಯವರು ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ವ್ಯಾಸರಾದರು ಅಂತ ಅಂದ್ಕೂಡ ಅವ್ರ ಶಿಷ್ಯರೆಲ್ಲ ನೋಡ್ತಾರೆ. ಈ ತರ ಒಂದು ಶಬ್ದವನ್ನ ಬಳಸಿದಾಗ ಆ ಅರ್ಥಕ್ಕೆ ಸಂಬಂಧಪಟ್ಟ ಶಿಷ್ಯರನ್ನೆಲ್ಲ ಅದೇ ಶಬ್ದದಿಂದ ಕರೆಯೋ ರೂಢಿ ಇದೆ, ಇಲ್ಲ ಅಂತಿಲ್ಲ. ಇದನ್ನ ಅಲ್ಲಿ ತೋರಿಸಿದ್ದಾರೆ, ಎಲ್ಲಿ ಗೀತಾ ಭಾಷ್ಯ ಟೀಕೆಯಲ್ಲಿ ಜಯತೀರ್ಥರು ತೋರಿಸಿದ್ದಾರೆ. ಅದರಿಂದ ಗುರುಗಳಲ್ಲಿ ಅಂದ್ರೆ ಈಗ ಜಿನ ಎಲ್ಲ ಶಿಷ್ಯರಿಗೆ ಗುರು. ಜಿನನನ್ನ ಕರೆಯೋ ಶಬ್ದ ಜಿನ ಅಂತ ಆದ್ಮೇಲೆ ಅವನ ಶಿಷ್ಯರಲ್ಲಿ ಅಂದ್ರೆ ಜಿನನ ದರ್ಶನವನ್ನ ತಿಳ್ಕೊಂಡವರನ್ನು ಜಿನ ಅಂತ ಕರೆಯೋ ವ್ಯವಹಾರ ಇದೆ, ತಪ್ಪಿಲ್ಲ. ಸರಿ, ಇದನ್ನ ಏನ್ ಹೇಳಲಿಕ್ಕೆ ಹೊರಟ್ರಿ? ಜಿನ ಒಬ್ನೇನೋ ಜಾಸ್ತಿನೋ ಅದನ್ನ ಹೇಳಿ. ಯಾಕೆ ಜಿನಾನಾಮನ್ ಬಹುವಚನ ಬರೆದಿದ್ದಾರೆ ನೋಡಿ. ಜಿನ ಒಬ್ನೇ ಆದ್ರೂ ಜಿನನ ಶಿಷ್ಯರು ಬಹಳಷ್ಟು ಜನ ತಾನೆ, ಅದನ್ನ ಜಿನಾನಾಮ ಅಂತ ಹೇಳಿದೀವಿ. ಅದರಿಂದ ಜಿನನ ದರ್ಶನವನ್ನ ತಿಳಿದುಕೊಂಡವರು ಏನಂತ ಹೇಳಿದ್ದಾರೆ, ಆಯಾಯ ಬೇರೆ ಬೇರೆ ಕಾಲಗಳಲ್ಲಿ ಮೋಕ್ಷ ಹೊರತು ಒಂದೇ ಕಾಲದಲ್ಲಿ ಎಲ್ರಿಗೂ ಕೂಡ ಮೋಕ್ಷ ಅಂತ ಹೇಳಿಲ್ಲ ಅಂತ ಇಷ್ಟು ಅಭಿಪ್ರಾಯ. ಸರಿ, ಇದಕ್ಕೆ ಇವರು ಸಮರ್ಥನೆ ಮಾಡ್ತಾ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಈ ವಿಷಯ ಬಂದಿದೆ ಅಂದಾಗ, ಅಂದ್ರೆ ಅವರ ಶಿಷ್ಯರುಗಳನ್ನು ಕೂಡ ಆ ಶಬ್ದದಿಂದ ಕರೆಯೋದು ಎಲ್ಲಿದೆ? ನೀವೇನೋ ಹೇಳ್ತಾ ಇದೀರಿ, ಅದಕ್ಕೆ ಒಂದು ಉದಾಹರಣೆ ಕೊಡಿ ಅಂದಾಗ ಆಗಿಲ್ಲಿ ಹೇಳ್ತಾರೆ, ವ್ಯಾಕರಣ ಶಾಸ್ತ್ರಂ ಹೇ ಪಾಣಿನಿ ಕಾತ್ಯಾಯನ ಪತಂಜಲಿ ರೂಪ ಮುನಿತ್ರಯ ಪ್ರಣೀತಂ ಅಂತ ಇದೆ. ಈಗ ವ್ಯಾಕರಣ ಶಾಸ್ತ್ರ ಇದೆ, ಅದನ್ನು ಬರೆದವ್ರು ಯಾರು? ಮೂಲ ಪುರುಷರು 3 ಜನ ಇದ್ದಾರೆ. ಒಬ್ಬ ಪಾಣಿನಿ ಋಷಿ, ಕಾತ್ಯಾಯನ ಋಷಿ, ಪತಂಜಲಿ ಋಷಿ, 3 ಜನ ಋಷಿಗಳು. ಮುನಿಗಳು ಅಂತ ಅವರನ್ನ ಸಾಮಾನ್ಯ ಕರೆದ. ಋಷಿ ಅನ್ನೋದಕ್ಕಿಂತ ಮುನಿ ಅನ್ನೋ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ. ಅದವರೆಲ್ಲ ಋಷಿಗಳೇ. ಮುನಿ ಅಂತ ಮನನಾದ್ ಮುನಿ ರುಚತೆ, ಎಷ್ಟು ಮನನ ಮಾಡ್ತಾ ಇರ್ತಾರೋ ಶಾಸ್ತ್ರಾರ್ಥ ಮನನ ತಪಸ್ಸನ್ ಮಾಡ್ತಾ ಅಂತವ್ರು ಮುನಿಗಳು ಅಂತ. ಅವ್ರು ಮುನಿತ್ರಯರು ಅಂತಾನೆ ಪ್ರಸಿದ್ಧ. ನಾವೆಲ್ಲ ಈಗ ಮುನಿತ್ರಯ ಪೀಠ ಅಂತ ಕರಿತೀವಿ. ವ್ಯಾಸರಾಜ ಮಠದ ಇದರಲ್ಲಿ ಮುನಿತ್ರಯ ಪೀಠ ಅಂತ. ಆ ಮುನಿತ್ರಯರು ಅಂತಂದ್ರೆ ನಮಗ್ ಗೊತ್ತು, ಮುನಿಗಳು ಆಚಾರ್ಯರು, ಜಯತೀರ್ಥರು, ವ್ಯಾಸರಾಜರು, ಮುನಿತ್ರಯ ಪೀಠ. ಹಾಗೆ ವ್ಯಾಕರಣ ಶಾಸ್ತ್ರದಲ್ಲಿ ಮುನಿತ್ರಯರು ಅಂತ ಬಹಳ ಪ್ರಸಿದ್ಧ. ವ್ಯಾಕರಣ ಓದೋರೆಲ್ಲ ಮುನಿತ್ರಯರಿಗೆ ನಮಸ್ಕಾರ ಮಾಡಿನೇ ಓದ್ತಾರೆ, ಅವ್ರು ಮಾಡ್ದೇನೆ ಓದಲ್ಲ. ಪಾಣಿನಿ ಋಷಿಗಳು, ಕಾತ್ಯಾಯನ ಋಷಿಗಳು, ಪತಂಜಲಿ ಋಷಿಗಳು. ಅಲ್ಲೂ ಪತಂಜಲಿ ಋಷಿಗಳನ್ನ ಸಾಕ್ಷಾತ್ ಶೇಷದೇವರ ಅವತಾರ ಅಂತ ಅವ್ರು ಹೋಗ್ತಾರೆ, ಅಂತ ಪತಂಜಲಿ ಋಷಿಗಳು. ಹಾಗಾದ್ರೆ ಮುನಿತ್ರಯರಿಗೆ ನಮಸ್ಕಾರ ಅಂತ ಮಾಡ್ತಾರೆ. ಅಲ್ಲಿ
ತೇಚ ಮುನಯ ವೈಯಾಕರಣ ಇತಿ ಉಚ್ಯಂತೆ. ಈ ಮುನಿಗಳಿಗೆಲ್ಲ ಒಂದು ಹೆಸರು ಕೊಟ್ಟಿದ್ದಾರೆ. ಏನು? ವೈಯಾಕರಣ ಅಂತ ಕೊಡ್ತಾರೆ. ವೈಯಾಕರಣರು ಅಂದ್ರೆ ಯಾರು? ಈ ಮುನಿಗಳು. ಯಾರನ್ನು ವೈಯಾಕರಣ ಅಂತ ಕರೀತಾರೆ? ವ್ಯಾಕರಣವನ್ನ ಯಾರು ಓದ್ತಾರೆ ಅಥವಾ ಯಾರು ಓದಿ ಇನ್ನೊಬ್ರಿಗೆ ಪಾಠ ಹೇಳ್ತಾರೆ ಚೆನ್ನಾಗಿ ತಿಳ್ಕೊಂಡು, ಅವ್ರು ವೈಯಾಕರಣರು ಅಂತ ಕರೀತಾರೆ. ಹಾಗಾದ್ರೆ ಮುನಿಗಳಿಗೆಲ್ಲ ಏನಂತ ಹೆಸರಿದೆ? ವೈಯಾಕರಣರು ಅಂತಿದೆ. ಯಾವ ಮುನಿಗಳಿಗೆ? ಪಾಣಿನಿ ಕಾತ್ಯಾಯನ ಪತಂಜಲಿ ಋಷಿಗಳಿಗೆ. ಯಾಕೆ? ಒಬ್ರು ಸೂತ್ರ ಬರೆದ್ರು, ಪಾಣಿನಿ ಋಷಿಗಳು, ಅಷ್ಟಾಧ್ಯಾಯ ಅಂತ ಅದ್ರ ಹೆಸರು, ಸೂತ್ರ ಗ್ರಂಥ, ಬ್ರಹ್ಮಸೂತ್ರ ತರ. ಇನ್ನು ಕಾತ್ಯಾಯನ ಋಷಿಗಳು ಅದ್ರ ಮೇಲೆ ವಾರ್ತಿಕ ಬರೆದ್ರು. ಇನ್ನು ಅದ್ರ ಮೇಲೆ ಭಾಷ್ಯ, ಹೇಗೆ ಮಧ್ವಾಚಾರ್ಯರು ಭಾಷ್ಯ ಗ್ರಂಥ ಬರೆದ್ರು ಬ್ರಹ್ಮಸೂತ್ರಗಳಿಗೆ, ಹಾಗೆ ಭಾಷ್ಯವನ್ನ ಪತಂಜಲಿ ಋಷಿಗಳು ಬರೆದಿದ್ದಾರೆ. ನಮ್ಗೆ ವೇದಾಂತ ಸೂತ್ರಗಳಲ್ಲಿ ವಾರ್ತಿಕ ಅಂತ ಸಿಗಲ್ಲ. ಸೂತ್ರ ಬ್ರಹ್ಮಸೂತ್ರ, ಅದಕ್ಕೆ ಭಾಷ್ಯ, ಅದು ಶಾಂಕರ ಭಾಷ್ಯ ಆಗ್ಬೋದು, ರಾಮಾನುಜ ಭಾಷ್ಯ, ಶ್ರೀ ಭಾಷ್ಯ ಆಗ್ಬೋದು, ಅಥವಾ ಆನಂದ ತೀರ್ಥ ಭಾಷ್ಯ ಆಗ್ಬೋದು. ಅಂದ್ರೆ ಅದಕ್ಕೆ ಬೇರೆ ಹೆಸರಿಡ್ತಾರೆ. ಅಧ್ಯಾಸ ಭಾಷ್ಯ ಅಂತ ಕರೀತಾರೆ. ಯಾವುದು? ಶಂಕರಾಚಾರ್ಯರ ಭಾಷ್ಯಕ್ಕೆ, ಅದ್ವೈತ ಭಾಷ್ಯಕ್ಕೆ ಇದು ಅಧ್ಯಾಸ ಭಾಷ್ಯ. ಇನ್ನು ಈ ಶ್ರೀ ಭಾಷ್ಯ ಅಂತ ರಾಮಾನುಜಾಚಾರ್ಯರ ಭಾಷ್ಯಕ್ಕೆ, ಆನಂದ ತೀರ್ಥೀಯ ಭಾಷ್ಯ ಅಥವಾ ಮಧ್ವ ಭಾಷ್ಯ ಅಂತ ಒಟ್ಟು ಈ ತರ ವ್ಯವಹಾರವನ್ನ ಲೋಕದಲ್ಲಿ ಕಾಣ್ತೀವಿ. ಈ ತರ ಪ್ರಸಿದ್ಧಿ ಇದೆ. ಮಧ್ಯದಲ್ಲಿ ವಾರ್ತಿಕ ಅಂತ ಬರಲ್ಲ ವೇದಾಂತ ಸೂತ್ರಗಳಲ್ಲಿ, ಸೂತ್ರ ಭಾಷ್ಯ. ಅಂದ್ರೆ ವ್ಯಾಕರಣ ಶಾಸ್ತ್ರದಲ್ಲಿ ಹಾಗಲ್ಲ. ಒಂದು ಸೂತ್ರ, ಆಮೇಲೆ ವಾರ್ತಿಕ, ಆಮೇಲೆ ಭಾಷ್ಯ. ಈ ವಾರ್ತಿಕ ಅಂದ್ರೆ ಕೆಲವು ಮಾತುಗಳು ಚಿಕ್ಕ ಚಿಕ್ಕದಾಗಿರುತ್ತೆ ಮಾತು. ಅದೇನ್ ಮಾಡುತ್ತೆ ಅಂದ್ರೆ ಸೂತ್ರಕಾರರು ಹೇಳಿದ ವಿಷಯನ ಕೆಲವು ಸರಿ ಸ್ಪಷ್ಟವಾಗಿ ಹೇಳುತ್ತೆ, ಕೆಲವು ಸರಿ ಸೂತ್ರಕಾರ ಹೇಳ್ದೇ ಇರೋದನ್ನ ಹೇಳುತ್ತೆ ಆ ವಾರ್ತಿಕ, ಕೆಲವು ಸರಿ ಸೂತ್ರ ತಪ್ಪಾಗಿ ಹೇಳೋದನ್ನ ಸರಿ ಮಾಡಿ ಹೇಳುತ್ತೆ ಆ ವಾರ್ತಿಕ. ಹಾಗೆಲ್ಲ ಇದೆ. ನಮ್ಮಲ್ಲಿ ಹಾಗಿಲ್ಲ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರು ಆಚಾರ್ಯರು, ಬ್ರಹ್ಮಸೂತ್ರದ ಏನೋ ತಪ್ಪಿತ್ತು ಅದಂತಿತ್ತು, ಹಾಗಿಲ್ಲ. ಬ್ರಹ್ಮಸೂತ್ರ ಸರಿಯಾಗೇ ಇದೆ, ಸರಿಯಾಗಿರೋ ಸೂತ್ರವನ್ನೇ ಹೀಗೆ ಅಂತ ಮಾಡ್ತಾರೆ. ಅದು ವಾರ್ತಿಕಕಾರರು ಹಾಗೆ ಮಾಡಲ್ಲ ವ್ಯಾಕರಣದಲ್ಲಿ. ಆದ್ರೆ ಭಾಷ್ಯಕಾರರು ಮತ್ತೆ ಗೌರವ ಕೊಡ್ತಾರೆ. ಭಾಷ್ಯಕಾರರು ಯಾವತ್ತೂ ಸೂತ್ರಕಾರರಿಗೆ ಅಗೌರವ ಸೂಚನೆ ಮಾಡಲ್ಲ. ಸೂತ್ರ ಹೇಳಿದ್ದೇ ಸರಿ ಅಂತ ನಿಲ್ಲಿಸ್ತಾರೆ. ಹೀಗಿದೆ ವ್ಯವಸ್ಥೆ. ಇಲ್ಲಿ ನಮಗ್ ಬೇಕಾಗಿದ್ದ ವಿಷಯ ಜಿನಾನಾಂ ಅಂತ ಬಳಸಿದ್ದಾರೆ. ಜಿನನನ್ನ ಮೂಲ ಪುರುಷನಲ್ಲಿ ಬಳಸಿ ಅವನ ಶಿಷ್ಯರಲ್ಲೂ ಜಿನ ಅನ್ನೋ ಶಬ್ದವನ್ನು ಬಳಸಬಹುದು. ಅದೇ ರೀತಿಯಲ್ಲಿ ವೈಯಾಕರಣರು ಅಂತ ಮುನಿಗಳಲ್ಲಿ ಬಳಸ್ತಾರೆ. ಅವ್ರ ಶಿಷ್ಯರಲ್ಲಿ ಏನಂತ ಬಳಸ್ತೀರಿ? ಹಾಗಾದ್ರೆ ಶಿಷ್ಯರನ್ನು ವೈಯಾಕರಣ ಅಂತಾನೆ ಕರಿತೀವಿ. ಈಗ ಯಾರ್ಯಾರು ವ್ಯಾಕರಣ ಶಾಸ್ತ್ರ ಓದ್ತಾರೋ ಅವ್ರನ್ನೆಲ್ಲ ವೈಯಾಕರಣ ಅಂತಾನೆ ಕರೆಯೋದು. ನ್ಯಾಯಶಾಸ್ತ್ರ ಓದಿದ್ರೆ ನೈಯಾಯಿಕ, ವೇದಾಂತ ಶಾಸ್ತ್ರ ಓದಿದ್ರೆ ವೇದಾಂತಿ ಅಂತ ಕರೀತಾರೆ. ವೇದಾಂತಿಗಳು ಅಂದ್ರೆ ಅರ್ಥ ವೇದಾಂತ ಶಾಸ್ತ್ರ ಓದೋರು ಇವರು ಅಂತ. ನೈಯಾಯಿಕರು ಅಂದ್ರೆ ನ್ಯಾಯಶಾಸ್ತ್ರ ಓದಿದಾರೆ ಇವರು ಅಂತ ಅರ್ಥ. ವೈಯಾಕರಣರು ಅಂದ್ರೆ ವ್ಯಾಕರಣ ಓದಿದಾರೆ ಇವರು ಅಂತ ಅರ್ಥ. ಮೀಮಾಂಸಾ ಶಾಸ್ತ್ರವನ್ನು ಓದಿದರು ಮೀಮಾಂಸಕರು ಅಂತ, ಅವ್ರಿಗೆ ಮೀಮಾಂಸಕರು ಅಂತ ಕರೀತಾರೆ. ಈಗ ಒಬ್ಬೊಂದು ಶಾಸ್ತ್ರ ಓದ್ಲಿಕ್ಕೆ ಒಬ್ಬೊಂದು ಹೆಸರು. ಇಲ್ಲಿ ಪ್ರಶ್ನೆ ಏನು? ಮುನಿಗಳಿಗೆ ವೈಯಾಕರಣ ಅಂತ ಹೆಸರು. ಹಾಗಾದ್ರೆ ಅವರ ಶಿಷ್ಯರಿಗೆ ವೈಯಾಕರಣ ಅಂತ ಕರೆಯಲ್ವಾ ನೀವು? ಕರೀತೀರಿ. ಹಾಗೆ ಜಿನ ಮೂಲ ಪುರುಷ, ಅವನಲ್ಲಿ ಹೇಗ್ ಜಿನ ಅಂತ ಕರೀತೀರಿ, ಅವನನ್ನ ಜಿನ ಅಂತ ಕರೀತೀರಿ, ಅವನ ಶಿಷ್ಯರನ್ನು ಜಿನ ಅಂತಾನೆ ಕರಿಬೇಕು ಅಂತ ಇದಕ್ಕೊಂದು ಉದಾಹರಣೆ ಕೊಟ್ರು. ಇಷ್ಟಕ್ಕೆ ಬಿಡಲ್ಲ. ಚಾರ್ವಾಕ ಅನ್ನೋ ಶಬ್ದ ತಗೊಳ್ತಾರೆ. ಚಾರ್ವಾಕರ ಶಿಷ್ಯರಿಗೆ ಏನ್ ಹೆಸರು? ಚಾರ್ವಾಕ ಅಂತ ಒಬ್ಬ ವ್ಯಕ್ತಿ, ಅವನ ಶಿಷ್ಯರಿಗೂ ಚಾರ್ವಾಕ ಅಂತಾನೆ ಕರೆಯೋದು. ಹಾಗಾದ್ರೆ ಗುರುಗಳಲ್ಲಿದ್ದ ಶಬ್ದ ಶಿಷ್ಯರಲ್ಲಿ ಬಳಸೋದು ಸಹಜ ಅಂತ ಇದನ್ನ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಬಹಳ ಚೆನ್ನಾಗಿ ಅದನ್ನ ಹೇಳಿ ಜಯತೀರ್ಥರ ವಾಕ್ಯವನ್ನ ಸಮರ್ಥನೆ ಮಾಡ್ತಾರೆ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ. ಇಷ್ಟು ಸಮರ್ಥನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಮೂಲ ಆಧಾರ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ. ಅಲ್ಲಿ ಒಂದ್ ಲೈನ್ ಬರ್ದಿದ್ದಾರೆ ಅಷ್ಟೇ. ಗೀತಾ ಭಾಷ್ಯದಲ್ಲಿ ಹೇಳಿದ ಪ್ರಕಾರ ಅವರ ಶಿಷ್ಯರಲ್ಲೂ ಗುರುಗಳ ಶಿಷ್ಯರಲ್ಲೂ ಗುರುಗಳನ್ನ ಹೇಳೋ ಶಬ್ದವನ್ನು ಬಳಸೋದ್ರಿಂದ ಅಷ್ಟೇ ಹೇಳಿದ್ದಾರೆ. ಇಷ್ಟ ಹೇಳಿದ್ರಿಂದ ಇವ್ರು ಅದಕ್ಕೊಂದು 2-3 ಪೇಜ್ ಬರೀತಾರೆ, ವಿಶದವಾಗಿ ವ್ಯಾಖ್ಯಾನ ಬರೀತಾರೆ. ಅದೇನು ಅನ್ನೋ ಇನ್ನು ವಿಷಯಗಳು ತುಂಬಾ ಚೆನ್ನಾಗಿದೆ. ಅದೆಲ್ಲವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನ ಸ್ವಂತ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಬಾಲಕೃಷ್ಣ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.